ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಸ್ಫೋಟಕ ಮಾಹಿತಿ ಇದು. ಮಾರ್ಗ ಮಧ್ಯೆಯೇ ಕುಕ್ಕರ್ ಬಾಂಬ್ ಸ್ಫೋಟಗೊಳ್ಳೋದಕ್ಕೆ ಕಾರಣವೇನು? ನ್ಯೂಸ್ 18 ನಲ್ಲಿ ಕುಕ್ಕರ್ ಸ್ಫೋಟದ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿತ್ತು. ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಕುಕ್ಕರ್ ಬಾಂಬ್ ಸ್ಫೋಟವಾಗಿತ್ತು. ಈ ಸ್ಫೋಟದ ಕುರಿತಂತೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಮಾರ್ಗ ಮಧ್ಯೆಯೇ ಕುಕ್ಕರ್ ಬಾಂಬ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು? ನ್ಯೂಸ್ 18 ನಲ್ಲಿ ಸ್ಫೋಟದ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾರಿಕ್ ಮಾಡಿದಂತಹ ಪ್ಲಾನ್ ಏನು? ಮಾರ್ಗ ಮಧ್ಯೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಏನ್ ಕಾರಣ ಆಯಿತು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನೀಲ್. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ವೆಲ್ಕಮ್ ಸುನೀಲ್. ನಿಮ್ಮಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಇದೆ, ಅದನ್ನ ತಗೊಳ್ತೀನಿ. ಕಂಕನಾಡಿಯಿಂದ ಪಂಪೇಲ್ ಕಡೆಗೆ ಆಟೋದಲ್ಲಿ ಶಾರಿಕ್ ಹೋಗ್ತಾ ಇದ್ದ. ಅಕಸ್ಮಾತ್ ಆಗಿ ಆದ ಸ್ಫೋಟ ಅಲ್ಲವೇ ಅಲ್ಲ ಅದು. ಶಾರಿಕ್ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಬಾಂಬ್ ನ ಟೈಮರ್ ಸೆಟ್ ಮಾಡುವಾಗ ಆದ ಎಡವಟ್ಟಿನಿಂದ ಸ್ಫೋಟ ಆಗಿರುವಂಥದ್ದು. ಇದೇ ಅಂಶವನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಚಾರ್ಜ್ ಶೀಟ್ ನಲ್ಲಿರೋ ಅಂಶ ನ್ಯೂಸ್ 18ಗೆ ಲಭ್ಯವಾಗಿದೆ. ನ್ಯೂಸ್ 18 ತೋರಿಸ್ತಾ ಇದೆ ಕುಕ್ಕರ್ ಸ್ಫೋಟದ ಅಸಲಿ ಕಾರಣ. ಪಿನ್ ಟು ಪಿನ್ ಎನ್ಐಎ ಅಧಿಕಾರಿಗಳು ಈ ಬಾಂಬ್ ಸ್ಫೋಟದ ಕುರಿತು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಆ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು. ಶಾರಿಕ್ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದಕ್ಕೆ ಏನ್ ಕಾರಣ ಆಯಿತು? ಇದೆಲ್ಲದರ ಅಂಶವನ್ನ ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ ಸುನೀಲ್, ಈಗ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ರಹಸ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಈ ಒಂದು ಸ್ಫೋಟದಲ್ಲಿ ಭಾಗಿಯಾಗಿದ್ದಂತಹ ಶಂಕಿತ ಉಗ್ರ ಶಾರಿಕ್ ಕೂಡ ಈಗ ಎನ್ಐಎ ವಶದಲ್ಲಿದ್ದಾನೆ. ಆತ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿರುವಂತಹ ಮಾಹಿತಿಗಳು ನಿಜಕ್ಕೂ ಕೂಡ ಎನ್ಐಎ ಅಧಿಕಾರಿಗಳಿಗೂ ಕೂಡ ಈ ರೀತಿಯೂ ಆಗತ್ತಾ ಅನ್ನುವಂಥ ಒಂದು ಶಾಕ್ಗೆ ಕಾರಣ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು, ಆತ ಕುಕ್ಕರ್ ಬಾಂಬ್ನ ತಗೊಂಡು ಹೋಗಿ ಒಂದು ಟೆಂಪಲ್ ಹತ್ರ, ಅಂದರೆ ಕದ್ರಿ ಟೆಂಪಲ್ ಹತ್ರ ಇಟ್ಟು ಅಲ್ಲಿ ಸ್ಫೋಟ ಮಾಡುವಂಥ ಒಂದು ಪ್ಲಾನ್ನ ಇಟ್ಕೊಂಡಿದ್ದ. ಆತನ ಹ್ಯಾಂಡ್ಲರ್ ಕೂಡ ಅದೇ ರೀತಿಯಾದಂಥ ಒಂದು ಸೂಚನೆಯನ್ನು ನೀಡಿದ್ದ. ಆದರೆ ಮಾರ್ಗ ಮಧ್ಯೆ ಇದು ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು, ಈ ಒಂದು ಸ್ಫೋಟ ನಡೆದಂಥ ಸಂದರ್ಭದಲ್ಲಿ, ಅಂದರೆ ನವೆಂಬರ್ 18ನೇ ತಾರೀಕು ಸಾಕಷ್ಟು ವಿಚಾರಗಳು ಚರ್ಚೆ ಆಗಿತ್ತು. ಆಟೋದಲ್ಲಿ ಹೋಗುವಾಗ ಬೈ ಮಿಸ್ ಆಗಿ ಬ್ಲಾಸ್ಟ್ ಆಗಿರಬೇಕು, ಆ ಥರದ್ದೆಲ್ಲ ಇತ್ತು. ಆ್ಯಂಡ್ ಜೊತೆಗೆ ಆ ಒಂದು ಸ್ಫೋಟ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇಂಟೆನ್ಸಿಟಿ ಕಮ್ಮಿ ಇತ್ತು, ಹೊಗೆ ಮಾತ್ರ ಜಾಸ್ತಿ ಬಂದಿತ್ತು. ಯಾವಾಗ ಇಂಟೆನ್ಸಿಟಿ ಜಾಸ್ತಿ ಇರುತ್ತೋ ಒಂದು ಬಾಂಬುದು, ಆ ಸಂದರ್ಭದಲ್ಲಿ ಹೊಗೆ ಜಾಸ್ತಿ ಬರಲ್ಲ, ಅಲ್ಲಿ ಸ್ಫೋಟದ ತೀವ್ರತೆ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿ ಇಂಟೆನ್ಸಿಟಿ ತುಂಬಾ ಕಮ್ಮಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. FSL ಕಡೆಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರು. ಅದಾದ ನಂತರ ಆ ಒಂದು ಸ್ಫೋಟ ಆಗೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಶಾರಿಕ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದರೆ, ಆತ ಟೈಮರ್ ಸೆಟ್ ಮಾಡುವಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದ ಅಂತ ಹೇಳಿ. ಈ ಒಂದು ಬಾಂಬ್ಗೆ, ಕುಕ್ಕರ್ ಬಾಂಬ್ಗೆ ಆತ ಟೈಮರ್ನ ಸೆಟ್ ಮಾಡಿದ್ದ. ಆ ಒಂದು ಟೈಮರ್ ಯಾವ ರೀತಿ ಇತ್ತು ಅಂತ ಹೇಳಿದರೆ, 90 ನಿಮಿಷಕ್ಕೆ ಈ ಒಂದು ಟೈಮರ್ನ ಸೆಟ್ ಮಾಡೋದಕ್ಕೆ ಹ್ಯಾಂಡ್ಲರ್ ಸೂಚನೆಯನ್ನು ನೀಡಿದೆ. ಆದರೆ ಅಲ್ಲಿ ಎಡವಟ್ಟಾಗಿದ್ದೇನು ಅಂತ ಹೇಳಿದರೆ, ಆತ ಈ 90 ನಿಮಿಷಕ್ಕೆ ಸೆಟ್ ಮಾಡೋ ಬದಲು ಕೇವಲ 9 ಸೆಕೆಂಡ್ಗೆ ಟೈಮರ್ನ ಸೆಟ್ ಮಾಡಿಬಿಟ್ಟಿದ್ದ. ಎಡವಟ್ಟಾಗಿರುವಂಥದ್ದಲ್ಲಿ ಹ್ಯಾಂಡ್ಲರ್ ಕೊಟ್ಟಿದ್ದಂತಹ ಸೂಚನೆ 90 ನಿಮಿಷಕ್ಕೆ ಸೆಟ್ ಮಾಡಬೇಕು ಅಂತೇಳಿ. ಆದರೆ ಆತ ಅದನ್ನು ಸೆಟ್ ಮಾಡುವಂತಹ ಟೈಮಲ್ಲಿ, ಅಂದರೆ ಅದು ಕೂಡ ಮೂವಿಂಗ್ ಆಟೋದಲ್ಲಿ ಸೆಟ್ ಮಾಡುವಾಗ 9 ಸೆಕೆಂಡಿಗೆ ಸೆಟ್ ಆಗಿತ್ತು. ಈ ರೀತಿ 9 ಸೆಕೆಂಡಿಗೆ ಸೆಟ್ ಆದ ಕಾರಣದಿಂದಾಗಿ, ಅಂದರೆ ಆತ ಯಾವ ಮೂಮೆಂಟಲ್ಲಿ ಅದನ್ನು ಸೆಟ್ ಮಾಡೋದಕ್ಕೆ ಕೊಟ್ಟಿದ್ದ, ಅದಾಗಿ ವಿದಿನ್ 9 ಸೆಕೆಂಡ್ಸ್ ಒಳಗಡೆ ಆ ಒಂದು ಕುಕ್ಕರ್ ಬಾಂಬು ಆಟೋದೊಳಗಡೆ ಬ್ಲಾಸ್ಟ್ ಆಗಿತ್ತು. ತಕ್ಷಣವೇ, ಅಂದರೆ ಆತನಿಗೆ ಯಾವಾಗ ತಾನು ಎಡವಟ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಯಿತು, ಅದನ್ನು ಡಿಫ್ಯೂಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದ. ಆದರೆ ಅದು ಸಾಧ್ಯ ಆಗಿಲ್ಲ. ಒಂದನೇದಾಗಿ ಅದು ಮೂವಿಂಗ್ ಆಟೋ ಆಗಿತ್ತು. ಆ ಸಂದರ್ಭದಲ್ಲಿ ಆತನಿಗೆ ಅದನ್ನು ಡಿಫ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರ ಒಳಗಾಗಿ ಆ ಒಂದು ಕುಕ್ಕರ್ ಆಟೋದೊಳಗಡೆ ಸ್ಫೋಟ ಆಗಿತ್ತು. ಅದರ ಪರಿಣಾಮವಾಗಿ ಶಾರಿಕು ಮತ್ತು ಆತನ ಜೊತೆಗಿದ್ದಂತಹ ಆಟೋದಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಆಟೋ ಚಾಲಕ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡು, ಅದಾದ ನಂತರ ಇಬ್ಬರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಸಲಿಗೆ ಇದು ನಡೆದಿದ್ದಂತಹ ಘಟನೆ ಯಾವ ರೀತಿ ಎಡವಟ್ಟು ಮಾಡಿಕೊಂಡಿದ್ದ ಶಾರಿಕ್ ಅನ್ನುವಂಥದ್ದು, ಹ್ಯಾಂಡ್ಲರ್ ಸೂಚನೆ ಕೊಟ್ಟಿದ್ದು 90 ನಿಮಿಷಕ್ಕೆ ಸೆಟ್ ಮಾಡೋದಕ್ಕೆ. ಆದರೆ ತಾನು ಅದನ್ನು ಆಟೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಗಡಿಬಿಡಿಯಿಂದಾಗಿ ಆತ 9 ಸೆಕೆಂಡ್ಗೆ ಸೆಟ್ ಮಾಡಿ ಈ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದ. ಪಡ್ಕೊಳ್ತೀನಿ ಸುನೀಲ್. ಹಾಗಾದ್ರೆ ಈ ಟೈಮರ್ ಅಂತಂದ್ರೆ ಏನು, ಅದು ಹೇಗಿರ್ಲಿದೆ, ಹೇಗೆ ಕೆಲಸ ಮಾಡುತ್ತೆ, ಟೈಮರ್ ನಲ್ಲಿ ಎಷ್ಟು ಸಮಯವನ್ನ ಆತ ಸೆಟ್ ಮಾಡಬೇಕಾಗಿತ್ತು,
ಎಷ್ಟು ಸಮಯ ಸೆಟ್ ಮಾಡಿದ ಅನ್ನೋದರ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಸೊ ಆ ಟೈಮರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಅದರ ಸಮಯವನ್ನ ಯಾವ ರೀತಿಯಾಗಿ ಸೆಟ್ ಮಾಡಬೇಕಾಗಿತ್ತು, ಇಲ್ಲಿ ಶಾರಿಕ್ ಮಾಡಿದಂತಹ ಎಡವಟ್ಟು ಏನು, ಇದೆಲ್ಲದರ ಬಗ್ಗೆ ನಾವು ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಕುರಿತಂತೆ ಕೂಡ ನಿಮ್ಮ ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದೆ. NIA ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋ ಮಾಹಿತಿಯನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್ ಸುನಿಲ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಆತ ಮಾಡಿದಂತಹ ಎಡವಟ್ಟೇನು ಅಂತ. ಈ ಟೈಮರ್ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ಸೆಟ್ ಮಾಡ್ತಾರೆ, ಅಲ್ಲಿ ಆತ ಮಿಸ್ ಮಾಡಿದ್ ಏನು, ಚಾರ್ಜ್ ಶೀಟ್ ನಲ್ಲಿ ಏನೇನ್ ಮಾಹಿತಿ ಉಲ್ಲೇಖ ಆಗಿದೆ? ಸೌಮ್ಯ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂಥ ಒಂದು ವಿಚಾರ ಅಂತ ಹೇಳಿದರೆ, ಟೈಮರ್ ಸೆಟ್ ಮಾಡುವಂಥ ಟೈಮಲ್ಲಿ ಎಸ್ಪೆಷಲಿ ಕುಕ್ಕರ್ ಬಾಂಬ್, ಅದು IED ರೀತಿಯಲ್ಲಿ ತಯಾರಾಗಿದ್ದಂತಹ ಒಂದು ಬಾಂಬು, ಅದನ್ನು ಮೊದಲೇ ಈತ ಪ್ರಿಪೇರ್ ಮಾಡಿದ್ದ. ಮೈಸೂರಿನಲ್ಲಿ ಇರುವಂತಹ ಟೈಮ್ನಲ್ಲಿ ಆ ಒಂದು ಬಾಂಬನ್ನ ಪ್ರಿಪೇರ್ ಮಾಡಿದ್ದ. ಅದನ್ನು ಆತ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳೋದಿದ್ರೆ ಕಂಕನಾಡಿ ರೈಲ್ವೆ ಸ್ಟೇಷನಿಂದ ಆತ ಕದ್ರಿ ಟೆಂಪಲ್ ಕಡೆಗೆ ಹೊರಟಿದ್ದ. ಅಲ್ಲಿಂದ ಕದ್ರಿ ಟೆಂಪಲ್ ರೀಚ್ ಆಗೋದಕ್ಕೆ ಹಾರ್ಡ್ಲಿ ಒಂದು 30 ನಿಮಿಷ ತಗೋಬೋದು ಅಷ್ಟೇ. ಅದರಂದರೆ 2 ಬಾರಿ ಆತ ಆಟೋ ಚೇಂಜ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದು ಆತನ ಪ್ಲಾನ್ ಆಗಿತ್ತು. ಹಾಗಾಗಿ ಆತ 90 ನಿಮಿಷಗಳ ಕಾಲ ಈ ಒಂದು ಟೈಮರ್ನ ಸೆಟ್ ಮಾಡಿದ್ದ. ತಾನು ಹೋಗಿ ಅಲ್ಲಿ ಇಟ್ಟು ವಿದಿನ್ ನಂತರ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಟೈಮ್ ಇರ್ತಿತ್ತು ಆತನಿಗೆ ವಾಪಸ್ ಬರೋದಕ್ಕೆ. ಅಷ್ಟೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಂತಹ ಶಾರಿಕ್ಕಿಗೆ ಯಾವಾಗ ಆಟೋದಲ್ಲಿ ಹೋಗ್ಬೇಕಾದ್ರೆ ಇದನ್ನು ಸೆಟ್ ಮಾಡುವಂಥ ಟೈಮಲ್ಲಿ ಸಣ್ಣದೊಂದು ಎಡವಟ್ಟು ಆಗಿದ್ದಂಥದ್ದು. ಈ ಒಂದು ಎಡವಟ್ಟಿಂದಾಗಿಯೇ ಇಷ್ಟು ದೊಡ್ಡ ಮಟ್ಟದ ಮಿಸ್ಟೇಕು ಆತನ ಕಡೆಯಿಂದ ಆಗಿತ್ತು. ಆ್ಯಂಡ್ ಹ್ಯಾಂಡ್ಲರ್ ಕಡೆಯಿಂದಲೂ ಕೂಡ ಆತನಿಗೆ ತುಂಬಾ ಬೈಗುಳಗಳು ಕೂಡ ಬಂದಿತ್ತು ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರುವಂಥದ್ದು. ಏನಕ್ಕೆಂದರೆ ಇಷ್ಟೆಲ್ಲ ಪ್ರಿಪೇರ್ ಆಗಿದ್ರೂ ಕೂಡ ಈ ರೀತಿ ಒಂದು ಸ್ಫೋಟ ಮಾಡಬೇಕು ಅನ್ನುವಂಥದ್ದನ್ನು ಪ್ಲಾನ್ ಮಾಡಿದ್ರು ಕೂಡ ಯಾಕೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಶಾರಿಕ್ ಕೂಡ ಆ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದ. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಸಾಕಷ್ಟು ಜನ ಅಲ್ಲಿ ಸ್ಥಳೀಯರು ಕೂಡ ಆತನನ್ನು ಸುತ್ತುವರೆದಿದ್ದು, ಹಾಗಾಗಿ ಘಟನಾ ಸ್ಥಳದಿಂದ ಆತನಿಗೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಡೀ ಒಂದು ಘಟನೆಯಲ್ಲಿ ಆತ ಟೈಮರ್ನ ಸೆಟ್ ಮಾಡಿದ್ದು ಇಷ್ಟು ಟೈಮಿಗೆ ಅದನ್ನು ಬ್ಲಾಸ್ಟ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು, ಆದರೆ ಆತನ ಪ್ಲಾನ್ ಪ್ರಕಾರ ಅದು ಯಾವುದೂ ಕೂಡ ಆಗಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಹೇಳ್ತೀನಿ. ಇದು ಯೂಶುವಲ್ ಆಗಿ ಆ ಒಂದು ಟೈಮರ್ನ ಸೆಟ್ ಮಾಡೋಕ್ಕೆ ಇರುವಂತಹ ಒಂದು ಪ್ರೋಸೆಸ್ಸು. ಆತ ಈ ಒಂದು ತನ್ನ ಡಿವೈಸ್ ಏನಿತ್ತು ಕುಕ್ಕರ್ ಬಾಂಬು, ಅದರಲ್ಲಿ ಇಲ್ಲಿ 90 ನಿಮಿಷಕ್ಕೆ ಹ್ಯಾಂಡ್ಲರ್ ಹೇಳಿದ ಸೂಚನೆ ಪ್ರಕಾರ ಅದನ್ನು ಸೆಟ್ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಎಡವಟ್ಟಾಗಿದ್ದೇನು ಅಂತ ಹೇಳಿದರೆ, ಈ 90.00 ಹಾಕುವಂಥ ಬದಲು ಆತ 09ನ ಎಂಡಿಗೆ ಹಾಕಿದ. ಅಂದರೆ ಸ್ವಲ್ಪ ಮಟ್ಟಿಗೆ ಆತ ಕೂಡ ಕನ್ಫ್ಯೂಸ್ ಆಗಿದ್ದ, ಗಾಬರಿ ಆಗಿದ್ದ ಆಟೋದಲ್ಲಿ ಹೋಗುವಂಥ ಟೈಮಲ್ಲಿ. ಜೊತೆಗೆ ಮೂವಿಂಗ್ ಆಟೋದಲ್ಲಿ ಆತನಿಗೆ ಅದನ್ನು ಕರೆಕ್ಟಾಗಿ ಸೆಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಒಂದು ಕಾರಣದಿಂದಾಗಿ ಅದು 90 ನಿಮಿಷದ ಬದಲು 0.09 ಸೆಕೆಂಡ್ಸಿಗೆ ಸೆಟ್ ಆಗಿತ್ತು. ಮತ್ತು ಆತ ಅಂದುಕೊಳ್ಳೋದಕ್ಕಿಂತ ಮೊದಲೇ ಇದೆಲ್ಲವೂ ಕೂಡ ಬ್ಲಾಸ್ಟ್ ಆಗಿ ಈ ಒಂದು ಅನಾಹುತ ಸಂಭವಿಸಿತ್ತು. ಓಕೆ, ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮನ್ನ ಪಡ್ಕೊಳ್ತೀನಿ ಸುನೀಲ್. ಈಗ ಯಾವುದೇ ಕೆಟ್ಟ ಕೆಲಸಗಳಿಗೂ ಕೂಡ ಯಾವ ದೇವರು ಕೂಡ ಬೆಂಬಲಿಸಲ್ಲ. ಧರ್ಮ ಯಾವುದೇ ಇರಬಹುದು, ಹಿಂಸೆಯನ್ನ ಅದು ಪ್ರಚೋದಿಸೋದಿಲ್ಲ. ಶಾರಿಕ್ಗೂ ಆತನ ಧರ್ಮ ಆಗಲಿ ದೇವರಾಗಲಿ ಬೆಂಬಲಿಸಲಿಲ್ಲ. ಈಗ ಆತ ಆ ಬಾಂಬನ್ನು ಸ್ಫೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕೂಡ ದೇವಸ್ಥಾನದ ಮುಂಭಾಗದಲ್ಲಿ. ನೋಡಿ, ಯಾವುದೇ ಕೆಟ್ಟ ಕೆಲಸಗಳಿಗೆ ದೇವರು ಅದಕ್ಕೆ ಬೆಂಬಲಿಸೋದಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ. ಶಾರಿಕ್ಗೂ ಕೂಡ ಆತನ ಧರ್ಮ ಆಗಲಿ ದೇವರಾಗಲಿ ಬೆಂಬಲಿಸಲಿಲ್ಲ. ಕುಕೃತ್ಯದಲ್ಲಿ ದೇವರು ಕೂಡ ಶಾರಿಕ್ನ ಕೈ ಹಿಡಿಯಲಿಲ್ಲ. ದೇವರು ಶಂಕಿತ ಉಗ್ರನ ಕೈ ಹಿಡಿಯಲಿಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ನ್ಯೂಸ್ 18ಗೆ ಶಾರಿಕ್ನ ಪ್ರಾರ್ಥನೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರುವಂಥದ್ದು. ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಆತ ಭೇಟಿ ಕೊಟ್ಟಿದ್ದ. ಮಸೀದಿಗೆ ಶಂಕಿತ ಉಗ್ರ ಶಾರಿಕ್ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ ಶಾರಿಕ್ ಪ್ರಾರ್ಥನೆ ಹಾಗಾದ್ರೆ ಏನಾಗಿತ್ತು, ಅದರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಪಡೀಲ್ ಬಳಿ ಬಸ್ನಿಂದ ಇಳ್ಕೊಂಡಿದ್ದ ಶಾರಿಕ್ ಬಸ್ನಿಂದ ಇಳಿದಾಗ ಸಮೀಪದಲ್ಲೇ ಆತನಿಗೆ ಮಸೀದಿ ಕಾಣಿಸಿತ್ತು. ಕುಕ್ಕರ್ ಬಾಂಬ್ ಸಹಿತ ಆತ ಮಸೀದಿಗೆ ಭೇಟಿ ಕೊಟ್ಟಿದ್ದ. ಮಸೀದಿಯಲ್ಲಿ ಆತ ಪ್ರಾರ್ಥನೆ ಮಾಡಿದ. ಪಡೀಲ್ ಬಳಿ ಆತ ಮೊದಲಿಗೆ ಬಸ್ನಿಂದ ಇಳ್ಕೊಳ್ತಾನೆ. ಆಗ ಎದುರಿಗೆ ಅಲ್ಲಿ ಮಸೀದಿ ಕಾಣಿಸಿದೆ. ಮಸೀದಿ ಕಾಣಿಸಿದಾಗ ಆತ ಬಸ್ನಿಂದ ಇಳ್ಕೊಂಡು ಸೀದಾ ಮಸೀದಿಗೆ ಹೋಗಿದ್ದಾನೆ. ಕುಕ್ಕರ್ ಬಾಂಬ್ ಸಮೇತ ಶಾರಿಕ್ ಮಸೀದಿಗೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಬ್ಯಾಗ್ ಒಳಗಡೆ ಕುಕ್ಕರ್ ಬಾಂಬ್ ಅನ್ನ ಶಾರಿಕ್ ಇಟ್ಕೊಂಡಿದ್ದ. ಮಸೀದಿಯೊಳಗೆ ಹೋಗಿ ಆತ ಪ್ರಾರ್ಥನೆ ಕೂಡ ಮಾಡಿದ್ದ. ಪ್ರಾರ್ಥನೆ ಮಾಡಿ ದೇವರಲ್ಲಿ ಶಂಕಿತ ಉಗ್ರ ಶಾರಿಕ್ ಬೇಡ್ಕೊಂಡಿದ್ದಂತೆ, ತಾನು ಮಾಡ್ತಾ ಇರೋ ಕೆಲಸ ಸರಿ ಇದ್ರೆ ಯಶಸ್ವಿಯಾಗ್ಲಿ, ನಾನು ಮಾಡ್ತಾ ಇರೋದು ತಪ್ಪಾಗಿದ್ರೆ ಅದರಿಂದ ನನಗೆ ತೊಂದರೆ ಆಗಲಿ ಅಂತ ಶಾರಿಕ್ ಪ್ರಾರ್ಥನೆ ಮಾಡ್ಕೊಂಡಿದ್ದಂತೆ.
ಈ ಬಗ್ಗೆ NIA ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಆತ ಬಸ್ ಅನ್ನ ಇಳ್ಕೊಂಡಂತ ಸಂದರ್ಭದಲ್ಲಿ ಆತನಿಗೆ ಮಸೀದಿ ಕಾಣಿಸಿದೆ. ಆ ಕುಕ್ಕರ್ ಬಾಂಬ್ ಸಮೇತ ಆ ಬ್ಯಾಗ್ ಅನ್ನ ಇಟ್ಕೊಂಡೆ ಆತ ಮಸೀದಿಯೊಳಗೆ ಹೋಗಿದ್ದಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ನಾನು ಮಾಡ್ತಾ ಇರೋ ಕೆಲಸ ಸರಿಯಾಗಿದ್ದೇ ಆದಲ್ಲಿ ನನಗೆ ಯಶಸ್ವಿ ಆಗ್ಲಿ, ಈ ಕೆಲಸ ಸಕ್ಸಸ್ ಆಗ್ಲಿ ಅಂತ ಆತ ಬೇಡ್ಕೊಂಡಿದ್ದಾನೆ. ಒಂದ್ ವೇಳೆ ಅದು ತಪ್ಪೇ ಆಗಿದ್ರೆ ಅದರಿಂದ ನನಗೆ ಸಮಸ್ಯೆ ಆಗ್ಲಿ ಅಂತ ಆತ ಬೇಡ್ಕೊಂಡಿದ್ದಂತೆ. ಈ ಕುರಿತು ಕೂಡ NIA ಮೂಲಗಳಿಂದ ಆತನ ಪ್ರಾರ್ಥನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸುನೀಲ್, ಈತನ ಒಂದು ಪ್ರಾರ್ಥನೆ ಇರಬಹುದು, ಆತ ಏನ್ ಬೇಡ್ಕೊಂಡಿದ್ದ, ಇದು ಕೂಡ NIA ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಆತ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾನೆ. ಸೊ ಆ ಮಾಹಿತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ, ಸೌಮ್ಯ, ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟವನ್ನು ನಡೆಸೋದಕ್ಕೆ ಹೊರಟಿದಂತಹ ಶಾರಿಕ್ ಮೈಸೂರಿನಿಂದ ಮಡಿಕೇರಿವರೆಗೆ ಒಂದು ಬಸ್ನಲ್ಲಿ ಹೋಗಿದ್ದ. ಬಳಿಕ ಮಡಿಕೇರಿಯಿಂದ ಮತ್ತೊಂದು ಬಸ್ನಲ್ಲಿ ಆತ ಮಂಗಳೂರಿನ ತಲುಪಿದ. ಮಂಗಳೂರಿನ ಪಡೀಲ್ ಜಂಕ್ಷನ್ ಬಳಿ ಆತ ಬಸ್ನಿಂದ ಇಳಿದಿದ್ದ. ತನ್ನ ಒಂದು ಬ್ಯಾಗ್ ಒಳಗಡೆ ಕುಕ್ಕರ್ ಬಾಂಬ್ ಇತ್ತು. ಅದು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಆ ಒಂದು ಬಾಂಬನ್ನು ಇಟ್ಕೊಂಡಿದ್ದ. ಅದಾದ ನಂತರ ಸಮೀಪದಲ್ಲಿರುವಂತಹ ಮಸೀದಿಯನ್ನು ನೋಡಿ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದ್ದ. ಆ ಒಂದು ಮಸೀದಿಗೆ ಸಂಬಂಧಪಟ್ಟಂತೂ ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ CCTV ಫುಟೇಜ್ಗಳನ್ನು ಕೂಡ ಈಗಾಗಲೇ ಪೊಲೀಸರು NIA ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳಿದ ಮಾಹಿತಿ ಅಂತ ಹೇಳಿದ್ರೆ, ತಾನು ಯಾವ ಕಾರಣಕ್ಕೋಸ್ಕರ ಮಸೀದಿಗೆ ಹೋಗಿದ್ದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಆತ ಹೇಳಿಕೊಂಡಿದ್ದ. ಸೊ ಅದರಲ್ಲಿ ಆತ ಹೇಳಿದ್ದು, ತಾನು ಮೊದಲಿಂದಲೂ ಕೂಡ ದೇವರ ಭಕ್ತ, ತಾನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೂ ಕೂಡ ಅದಕ್ಕೂ ಮೊದಲು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ಅವತ್ತು ತಾನು ಈ ಒಂದು ಬ್ಲಾಸ್ಟ್ನ ನಡೆಸೋದಕ್ಕೆ ಹೋಗೋದಕ್ಕಿಂತ ಮೊದಲು, ಅಂದರೆ ಅದು ಆತನ ಜೀವನದಲ್ಲಿ ಮಾಡ್ತಾ ಇದ್ದಂತಹ ಅತ್ಯಂತ ದೊಡ್ಡ ಒಂದು ಕೆಲಸ ಆಗಿತ್ತು ಆತನ ಹ್ಯಾಂಡ್ಲರ್ ಸೂಚನೆ ಪ್ರಕಾರ. ಹಾಗಾಗಿ ಆತ ಈ ಒಂದು ಮಸೀದಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ. ಆ ಸಂದರ್ಭದಲ್ಲಿ ಆತ ಕೇಳ್ಕೊಂಡಿದ್ದಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದ್ದರೆ ಇದು ಸಕ್ಸಸ್ ಆಗಲಿ ಅಂತ ಹೇಳಿ. ಒಂದು ವೇಳೆ ತಾನು ಮಾಡ್ತಿರುವಂಥದ್ದು ತಪ್ಪು ಅಂತಾದರೆ ಅದರಿಂದ ತನಗೆ ಯಾವುದೇ ರೀತಿಯಲ್ಲಾದರೂ ಕೂಡ ತೊಂದರೆ ಆಗಲಿ, ತಾನು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ಇದು ಸಕ್ಸಸ್ ಆಗಲಿ ಅಂತ ಹೇಳಿಯೇ ಬೇಡಿಕೊಂಡು ಆತ ಹೋಗಿದ್ದ ಅನ್ನುವಂಥದ್ದು ವಿಚಾರವನ್ನು ವಿಚಾರಣೆ ಸಂದರ್ಭದಲ್ಲಿ NIA ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಹಾಗಾಗಿ ಈ ಒಂದು ವಿಚಾರಗಳನ್ನು ಕೂಡ ಪೊಲೀಸರು ಮುಂದಿನ ದಿನಗಳಲ್ಲಿ ತಮ್ಮ ಒಂದು ತನಿಖೆಯಲ್ಲಿ ಆ್ಯಡ್ ಆನ್ ಮಾಡ್ತಾ ಹೋಗ್ತಾರೆ. ಇದು ಆತ ಆ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಂತಹ ವಿಚಾರ. ಈ ಎಲ್ಲ ವಿಚಾರಗಳು ಹೇಗೆ ಬಯಲಾಗ್ತಾ ಹೋಯಿತು ಅಂದರೆ, ಪೊಲೀಸರು ಪ್ರತಿಯೊಂದು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿದರು, ಇನ್ಕ್ಲೂಡಿಂಗ್ ಮೈಸೂರಿನ ಹೊರಟಾಗಿಂದ ಹಿಡಿದು ಆತ ಈ ಒಂದು ಬ್ಲಾಸ್ಟ್ ಆಗುವಂತಹ ಸ್ಥಳಕ್ಕೆ ಬರೋವರೆಗಿನ ಸಂಪೂರ್ಣವಾದ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಈ ಫುಟೇಜ್ಗಳನ್ನು ನೋಡಿಕೊಂಡು ಯಾವ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ಹೋಗಿದ್ದೆ ಅನ್ನುವಂಥ ವಿಚಾರಿಸಿದಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಆತ ಬಾಯಿ ಬಿಟ್ಟಿರುವಂಥದ್ದು ಗೊತ್ತಾಗಿರುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ಸುನಿಲ್, ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.